ಎಲ್ಲ ಆಚೆಗಡೆ ಹೋಗಬೇಡಿ. ಈಗ ಮುಂಗಾರು ಮಳೆ ಬರ್ತಾ ಇದೆ, ಮಿಸ್ ಮಾಡ್ಕಂದ್ರೆ ನಾವು ಜವಾಬ್ದಾರಲ್ಲ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ನಮ್ಮ ಅತಿಥಿಗಳು ಆಗಿರ್ತಕ್ಕಂಥ ಪೂಜಾ ಗಾಂಧಿಯವರ ಪರಿಚಯವನ್ನು ಮಾಡಿಕೊಡ್ಲಿದ್ದಾರೆ ಮದ್ದೂರು ರೋಟರಿಯ ಸದಸ್ಯರಾಗಿರ್ತಕ್ಕಂಥ ಎಸ್ ಮಧುಸೂದನ್ ರವರು. ನಮ್ಮ ಪಬ್ಲಿಕ್ ಇಮೇಜ್ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎಂ ನಾಗರಾಜ್ ಯಾದವ್ ಸಾಹೇಬ್ ಬಂದಿದ್ದಾರೆ. ಅವರಿಗೆ ಮದ್ದೂರು ರೋಟರಿ ಸಂಸ್ಥೆ ಪರವಾಗಿ 3192ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಪೂಜಾ ಗಾಂಧಿ ರವರು ಕನ್ನಡ ಚಲನಚಿತ್ರ ನಟಿ. ಇವರು ಗಮನಾರ್ಹ ಅಭಿನಯ ಮತ್ತು ಸ್ಯಾಂಡಲ್ವುಡ್ನಲ್ಲಿ ಬದವಾದ ಪರದೆ ಉಪಸ್ಥಿತಿಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಮುಂಗಾರು ಮಳೆ ಎಂಬ ಬ್ಲಾಕ್ ಬಸ್ಟರ್ ಚಿತ್ರದ ಮೂಲಕ ವ್ಯಾಪಕ ಮನ್ನಣೆ ಗಳಿಸಿದರು. ಇದು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಹಿಟ್ಗಳಲ್ಲಿ ಒಂದಾಯಿತು ಮತ್ತು ಪ್ರೇಕ್ಷಕರಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿತು. ನಮ್ಮ ಈ ಒಂದು ದೇಶಕ್ಕೆ ನಮ್ಮ IPS ಅಧಿಕಾರಿಯಾಗಿರ್ತಕ್ಕಂಥ ಪ್ರಕಾಶ್ ಸರ್ ಬಂದಿದ್ದಾರೆ. ಅವರಿಗೆ ಮದ್ದೂರು ರೋಟರಿ ಹಾಗೂ 3192 ನಮ್ಮ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗುರುಗಳು, ರಂಗಭೂಮಿ ಮತ್ತು ಕನ್ನಡ ಸಿನಿಮಾ ರಂಗದ ಸಾಕ್ಷಿ ಪ್ರಜ್ಞೆಯಾದ ಶ್ರೀ TS ನಾಗಭರಣ ಸರ್ ಅವರಿಗೆ ನನ್ನ ಮನಪೂರ್ವಕ ನಮಸ್ಕಾರಗಳು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಹಿರಿಯರಾದ ನಾಗರಾಜ್ ಯಾದವ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಎಲಿಜಬೆತ್ ಚೆರಿಯನ್ ಮೇಡಮ್ ಅವರಿಗೆ ನನ್ನ ಮನಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ರೋಟರಿ ಸಂಸ್ಥೆಯ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ನನ್ನ ನಮಸ್ಕಾರಗಳು. ಇಂದಿನ ಸಭೆಯಲ್ಲಿ ಭಾಗಿಯಾಗಿರುವ ರೋಟರಿ ಸದಸ್ಯರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ನನ್ನ ಮನಪೂರ್ವಕ ನಮಸ್ಕಾರಗಳು. ಅತ್ಯಂತ ಮುಖ್ಯವಾಗಿ ಇಲ್ಲಿ ಸೇರಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ರೋಟರಿಯ ಮುಖ್ಯ ಉದ್ದೇಶ ನಿಸ್ವಾರ್ಥ ಸೇವೆ ಮತ್ತು ವಿಶ್ವ ಮಾನವತೆ. ಕನ್ನಡ ಸಂಸ್ಕೃತಿ, ಬಸವಣ್ಣ, ಕುವೆಂಪು ಅವರ ವಿಚಾರಧಾರೆಗಳಿಗೆ ತುಂಬ ಹತ್ತಿರ ಇರೋ ವಿಚಾರಧಾರೆ ಇರೋದು ಒಂದೇ ಒಂದು ಸಂಸ್ಥೆಗೆ ಮಾತ್ರ, ಅದು ರೋಟರಿ ಸಂಸ್ಥೆಗೆ ಅಂತ ನಾನು ನಂಬಿದ್ದೀನಿ. 100 ಮತದ ಹೊಟ್ಟ ತೂರಿ, 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವವೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗೋ ನಿಯನಿಕೇತನ. ಮನುಷ್ಯ ಬೆಳೀತಾ ಹೋದ ಹಾಗೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡುಕೊಳ್ತಾ ವಿಶ್ವ ಮಾನವನ್ನ ಸಾಧಿಸುವುದಕ್ಕೆ ಅದು ಒಂದು ನಿಜವಾದ ಸಾಧನೆ ಅಂತ ನಾನು ನಂಬಿದ್ದೀನಿ. ಮುಖ್ಯವಾಗಿ ಇವತ್ತು ಯೂತ್ ಏನಿದ್ದಾರೆ, ಯುವಕ ಯುವತಿಯರಿಗೆ ಯಾಕೆ ರೋಟರಿ ಅಂತ ಸಂಸ್ಥೆನ ಸೇರಬೇಕು ಅಂತಿದ್ರೆ, ಹಿಂದಿಯಲ್ಲಿ ಒಂದು ಮಾತಿದೆ, ಸಂಘ ಕಾ ರಂಗ್, ಶೋ ಮಿ ಯುವರ್ ಫ್ರೆಂಡ್ಸ್ ಅಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ಸೊ ಅಂತಹ ಒಂದು ವ್ಯಕ್ತಿಗಳು ಮತ್ತೆ ಶಕ್ತಿಗಳು ಇರೋ ಕಡೆ, ಅಂದ್ರೆ ಎಲ್ಲ ಒಂದೇ ಕಡೆ ಇರೋದು, ಅದು ಎಲ್ಲ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ಸಂಸ್ಥೆ ಅಂದ್ರೆ ರೋಟರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾನು ಶ್ರೀಮತಿ ಎಲಿಜಬೆತ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಯಾಕೆ ಅಂದ್ರೆ ಅವ್ರದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಅವರು ಈ ರೋಟರಿ ಸಂಸ್ಥೆಯ ಮುಖಾಂತರ ಕನ್ನಡವನ್ನ, ಇಲ್ಲಿನ ಸಂಸ್ಕೃತಿಯನ್ನ ಹೊರಗಿನಿಂದ ಬಂದಿರೋರಿಗೆ ತಲುಪಿಸೋಕೆ ಏನು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮೆಲ್ಲ ಕಡೆ ಇಂದ ಒಂದು ಜೋರಾಗಿ ಚಪ್ಪಾಳೆ ಎಲಿಜಬೆತ್ ಚೆರಿಯರ್ಗೋಸ್ಕರ. ಮತ್ತೆ ರೋಟರಿಯ ಪ್ರತಿಯೊಂದು ಚಿಕ್ಕ ಸಣ್ಣ ಪ್ರೋಗ್ರಾಮ್ ಅಲ್ಲಿ ಕೂಡ ಕನ್ನಡವನ್ನ ಮತ್ತೆ ಕನ್ನಡದ ಸಾಂಸ್ಕೃತಿಕ ಹಿರಿಮೆಯನ್ನ ಒಂದು ಅವಿಭಾಜ್ಯ ಅಂಗವಾಗಿ ಬಳಸ್ಕೊಳ್ಳೋದು, ಅದು ಅವ್ರದ್ದು ಏನು ಗುಣ ಇದೆ. ಅವ್ರಿಗೆ ಎಲಿಜಬೆತ್ ಮೇಡಮ್ಗೆ ಸಾವಿರಾರು ಲಕ್ಷಾಂತರ ಫ್ಯಾನ್ಸ್ ಅಲ್ಲಿ ನಾನು ಕೂಡ ಒಬ್ಳು ಒಂದು ಫ್ಯಾನ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಶಿಕ್ಷಣ, ದುಡಿಮೆ, ಯಶಸ್ಸಿನ ಜೊತೆಗೆ ನಾಡು, ನುಡಿ, ದೇಶ ಪ್ರೇಮ ಮತ್ತು ನಿಸ್ವಾರ್ಥ ಸೇವೆಯ ಮನೋಭಾವ ಇರೋ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ.
ನಿಮ್ಮ ಸಂಸ್ಥೆ ಮುಖಾಂತರ ಇದೇ ಥರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇರಿ. ಇದೇ ಥರ ನೀವು ಇನ್ನೂ 100 ಪಟ್ಟು ಜಾಸ್ತಿ ಜನಸೇವೆ ಮಾಡಿ ದೇವರು ನಿಮಗೆ ಭಾಗ್ಯ ಮತ್ತು ಆಶೀರ್ವಾದ ಕೊಟ್ಟಿದ್ದಾರೆ, ಇನ್ನೂ ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಏನು ಸುಂದರ ಇವರ ಮಾತುಗಳು, ಸಂತಸ ಪಡುತ್ತಿವೆ ನಮ್ಮೆಲ್ಲರ ಮನಸ್ಸುಗಳು. ನನಸಾಗಲಿ ಇವರೆಲ್ಲ ಕನಸುಗಳು. ಅವರಿಗೆ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ನಮನಗಳು. ಮತ್ತೆ ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಸೊ ಓಕೆ, ಈ ಹಾಡು ನನಗೆ ತುಂಬ ಇಷ್ಟ. ಎಲ್ಲೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ತುಂಬ ಧನ್ಯವಾದಗಳು. ಅಷ್ಟೇ, ಥ್ಯಾಂಕ್ ಯು. ಪೂಜಾ ಮೇಡಮ್ಗೆ ಪಬ್ಲಿಕ್ ಇಮೇಜ್ ICGF ನಿಂದ ಒಂದು ಜೋರ ಚಪ್ಪಾಳೆ. ಇದು ಬೆಂಗಳೂರು ಗಂಟು ಕೇಳಿಸ್ಬೇಕು. ಥ್ಯಾಂಕ್ ಯು.